ನಗರದ ಹೊರವಲಯದಲ್ಲಿದ್ದ ಹಳೆಯ ಸರ್ಕಾರಿ ಆಸ್ಪತ್ರೆ ಹಲವಾರು ವರ್ಷಗಳಿಂದ ಬಿಟ್ಟು ಹೋಗಿತ್ತು. ಅಲ್ಲಿಗೆ ಯಾರೂ ಹೋಗುವುದಿಲ್ಲವೆಂದರೆ ಕಾರಣವಿತ್ತು. ಅಲ್ಲಿ ಸತ್ತವರ ಆತ್ಮಗಳು ಇನ್ನೂ ಅಲೆದಾಡುತ್ತಿವೆ ಎಂಬ ಮಾತು. ಒಮ್ಮೆ ಆ ಆಸ್ಪತ್ರೆಗೆ ಹೊಸ ಗಾರ್ಡ್ನಾಗಿ ರಾಜು ನೇಮಕವಾಯಿತು. ಅವನು ಧೈರ್ಯಶಾಲಿ, ಭೂತ ಪ್ರೇತಗಳೇನೂ ಇಲ್ಲ ಎನ್ನುವವನಾಗಿದ್ದ. ಮೊದಲ ರಾತ್ರಿ ಪಾಳಿಗೆ ಹೋದಾಗ ಹಳೆಯ ತುರ್ತು ವಿಭಾಗದ ಬಾಗಿಲು ಗಾಳಿಯಿಲ್ಲದೆ ತಾನೇ ಚಾ 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 ಎಂದು ತೆರೆದಿತು. ಒಳಗೆ ಮಿಂತು ನೋಡಿದಾಗ ರಕ್ತದ ವಾಸನೆ ಹರಡಿತು. ಹಾಸಿಗೆಯ ಮೇಲೆ ಹಳೆಯ ಹಾಸುಹೊಕ್ಕು, ರಕ್ತದ ಮಚ್ಚುಗಳು. ದಾರಿ ಪಕ್ಕದಲ್ಲಿದ್ದ ಶಸ್ತ್ರಚಿಕಿತ್ಸಾ ಕೊಠಡಿಯಿಂದ ಚೂರಿಯ ಚಮಚಮ ಶಬ್ದ ಕೇಳಿಸಿತು. ಯಾರು ಅಲ್ಲಿ ಎಂದು ರಾಜು ಕೂಗಿದ. ಆ ಕ್ಷಣದಲ್ಲಿ ಬಿಳಿಕೋಟ್ ಧರಿಸಿದ ವೈದ್ಯನೊಬ್ಬ ಹೊರಬಂದನು. ಮುಖ ಬಿಳಿಯಾಗಿ, ಕಣ್ಣುಗಳು ಕೆಂಪಾಗಿ ಹೊಳೆಯುತ್ತಿದ್ದವು. ಕೈಯಲ್ಲಿ ರಕ್ತವೊದ್ದೆಯಾದ ಚೂರಿ. ಇಲ್ಲಿ ಯಾರೂ ಬದುಕಿ ಹೋಗುವುದಿಲ್ಲ ಎಂದು ಗುಂಗುರು ಧ್ವನಿ ಕೇಳಿಸಿತು. ರಾಜು ಓಡಲು ಯತ್ನಿಸಿದ, ಆದರೆ ಹಾದಿ ಮುಚ್ಚಿಕೊಂಡಿತ್ತು. ಪ್ರತಿ ಕಿಟಕಿಯಿಂದ ಕೈಗಳು ಹೊರಗೆ ಬಂದು ಒಳಗೆ ಎಳೆಯಲು ಯತ್ನಿಸುತ್ತಿದ್ದವು. ನೆಲದ ಮೇಲೆ ಸತ್ತ ರೋಗಿಗಳ ನೆರಳುಗಳು ಓಡಾಡುತ್ತಾ ಅವನನ್ನು ಸುತ್ತುಕೊಂಡವು. ಅವನು ಕಿರುಚಿದ, ಆದರೆ ಧ್ವನಿ ಹೊರಬರಲಿಲ್ಲ. ಕೊನೆಗೆ ಬೆಳಿಗ್ಗೆ ಆಸ್ಪತ್ರೆಯ ಬಾಗಿಲು ತೆರೆಯುವ ವೇಳೆಗೆ ಗಾರ್ಡ್ ಕುರ್ಚಿಯಲ್ಲಿ ಕುಳಿತಿದ್ದ. ಅವನ ಕಣ್ಣುಗಳು ಬಿಳಿಯಾಗಿದ್ದವು, ದೇಹ ಹಿಮದಂತೆ ತಣ್ಣಗಾಗಿತ್ತು. ಇಂದಿಗೂ ಹೇಳುತ್ತಾರೆ, ಆ ಆಸ್ಪತ್ರೆಗೆ ರಾತ್ರಿ ಪಾಳಿಗೆ ಹೋಗುವವರು ಮತ್ತೆ